ಗ್ಯಾಸ್ ಸ್ಟವ್ ಮೇಲೆ ಈ ರೀತಿ ಮುಖಕ್ಕೆ ಹಚ್ಚುವ ಪೌಡರ್ ಹಾಕಿ ಸಾಕು. ಗ್ಯಾಸ್ ಸ್ಟವ್ನ ದೊಡ್ಡ ಕೆಲಸ ನಿಮಿಷದಲ್ಲಿ ಮುಗಿಯುತ್ತೆ. ಟ್ಯಾಲ್ಕಮ್ ಪೌಡರನ್ನು ಹೀಗೂ ಬಳಸಬಹುದು ಅಂತ ತಿಳಿದ್ರೆ ಖಂಡಿತವಾಗಿಯೂ ಆಶ್ಚರ್ಯ ಪಡ್ತೀರಾ. ಎಲ್ಲರೂ ಆಶ್ಚರ್ಯಪಟ್ಟಂಥ ಸೂಪರ್ ಟಿಪ್ಸ್. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಮತ್ತು ನನ್ನ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ವೀಕ್ಷಿತ. ನನ್ನ ಚಾನಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ. ನಮ್ಮೆಲ್ಲರ ಮನೆಯಲ್ಲೂ ಗ್ಯಾಸ್ ಸ್ಟವ್ ಅಂತೂ ಇದೆ. ಗ್ಯಾಸ್ ಸ್ಟವ್ನ ಕ್ಲೀನ್ ಮಾಡೋದೇ ಒಂದು ದೊಡ್ಡ ಕೆಲಸ ಅಂತಲೇ ಹೇಳ್ಬೋದು. ಇನ್ನು ಗ್ಯಾಸ್ ಸ್ಟವನ್ನು ಎಷ್ಟು ಸ್ವಚ್ಛವಾಗಿಡಿ, ಒಂದಲ್ಲ ಒಂದು ತೊಂದರೆ ಇರೋದೆ. ಆದರೆ ಗ್ಯಾಸ್ ಸ್ಟವ್ನ ಒಂದು ದೊಡ್ಡ ಮುಖ್ಯವಾದ ಪ್ರಾಬ್ಲಮ್ಸ್ಗೆ ಒಂದು ಸೊಲ್ಯೂಷನ್ ಇದೆ. ಅದೇನು ಗೊತ್ತಾ? ಮನೆಯಲ್ಲಿರುವಂಥ ಟ್ಯಾಲ್ಕಮ್ ಪೌಡರ್ನ ಬಳಸ್ಕೊಂಡು ನೀವು ನಿಮ್ಮ ಗ್ಯಾಸ್ ಸ್ಟವ್ನ ದೊಡ್ಡ ಪ್ರಾಬ್ಲಮ್ಸ್ನ ನಿವಾರಿಸ್ಕೊಳ್ಬೋದು. ಏನು ಅಂತ ತಿಳಿಸ್ಕೊಡ್ತೀನಿ ನೋಡಿ. ನಾವೆಲ್ಲರೂ ಅಡುಗೆ ಮಾಡಬೇಕಾದ್ರೆ ಎಣ್ಣೆ ಜಿಡ್ಡು ಗ್ಯಾಸ್ ಸ್ಟವ್ ಮೇಲೆ ಆಗೋದಂತೂ ಸಾಮಾನ್ಯ. ಇನ್ನು ಹಬ್ಬದ ದಿನಗಳಲ್ಲಿ ಎಣ್ಣೆ ಜಿಡ್ಡು ಜಾಸ್ತಿನೇ ಆಗಿರುತ್ತೆ. ಇದನ್ನು ಕ್ಲೀನ್ ಮಾಡೋದೇ ಒಂದು ದೊಡ್ಡ ತಲೆನೋವು ಅಂತಲೇ ಹೇಳ್ಬೋದು. ನೀವು ಇದನ್ನು ಸೋಪ್ ಹಾಕಿ ಕ್ಲೀನ್ ಮಾಡಿದ್ರೆ ಮತ್ತೆ ಅದನ್ನ ಒರೆಸೋದು ಎಲ್ಲ ದೊಡ್ಡ ತಲೆನೋವಾಗಿರುತ್ತೆ. ಅದರ ಬದಲು ಈ ರೀತಿ ಟ್ಯಾಲ್ಕಮ್ ಪೌಡರ್ನ ಹಾಕಿ ಒರೆಸ್ಬಿಟ್ರೆ ಸಾಕು. ಈ ಎಣ್ಣೆ ಜಿಡ್ಡಿರುತ್ತಲ್ಲ ಅದೆಲ್ಲ ಹೋಗಿ ಗ್ಯಾಸ್ ಸ್ಟವ್ ಮಿರ ಅಂತ ಮಿಂಚುತ್ತೆ. ಅಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ. ತುಂಬ ಯೂಸ್ಫುಲ್ ಆಗಿರುವಂಥ ಟಿಪ್ಸ್ ಇದು. ನೀವು ಕೂಡ ತಪ್ಪದೇ ಫಾಲೋ ಮಾಡಿ ನೋಡಿ. ಹಾಗೆಯೇ ಗ್ಯಾಸ್ ಸ್ಟವಲ್ಲಿ ಚೂರು ಕೂಡ ಎಣ್ಣೆ ಜಿಡ್ಡಿರೋದಿಲ್ಲ. ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ. ಸೋಪು ನೀರು ಏನು ಬಳಸಬೇಕಾಗಿರೋಂಥ ಅವಶ್ಯಕತೆ ಇಲ್ಲ. ಇನ್ನು ಜಿರಳೆ ಹಾಗೂ ಇರುವೆ ಕಾಟ ಗ್ಯಾಸ್ ಸ್ಟವ್ ಹತ್ತಿರ ಸಾಮಾನ್ಯವಾಗಿ ರಾತ್ರಿ ಸಮಯದಲ್ಲಿ ಇರುವೆಗಳು ಓಡಾಡ್ತಾನೆ ಇರುತ್ತೆ. ಇದಕ್ಕೆ ಏನು ಮಾಡಬಹುದಪ್ಪ ಅಂತಂದರೆ ಗ್ಯಾಸ್ ಸ್ಟವ್ನ ಕೆಳಭಾಗಕ್ಕೆ ಗ್ಯಾಸ್ ಸ್ಟವ್ನ ಎತ್ತಿಬಿಟ್ಟು ಈ ರೀತಿ ಟ್ಯಾಲ್ಕಮ್ ಪೌಡರ್ನ ಉದುರಿಸ್ಬಿಡಿ. 2 ದಿನಕ್ಕೊಮ್ಮೆ ಆದರೂ ಈ ರೀತಿ ಮಾಡ್ತಾ ಇರಿ. ಈ ರೀತಿ ಮಾಡೋದ್ರಿಂದ ಗ್ಯಾಸ್ ಸ್ಟವ್ ಕೆಳಗಡೆ ಎಣ್ಣೆ ಜಿಡ್ಡಾಗೋದು ತಪ್ಪುತ್ತೆ. ಹಾಗೆಯೇ ಜಿರಳೆಗಳ ಕಾಟ ಇರೋದಿಲ್ಲ. ಹಾಗೆ ಗ್ಯಾಸ್ ಸ್ಟವ್ ಕೆಳಗಡೆ ಜಿರಳೆಗಳೆಲ್ಲ ಬಂದು ಮೊಟ್ಟೆ ಇಡುವಂಥ ಚಾನ್ಸಸ್ ಇರುತ್ತೆ. ಈ ತೊಂದರೆ ಕೂಡ ಇರೋದಿಲ್ಲ. ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಗ್ಯಾಸ್ ಸ್ಟವ್ ಕೆಳಗಡೆ ಕೂಡ ತುಂಬಾ ನೀಟಾಗಿ ಕ್ಲೀನಾಗೇ ಇರುತ್ತೆ. ನಾವು ಯೂಶ್ವಲಿ ಎಣ್ಣೆ ಜಿಡ್ಡಾದರೆ ಅಥವಾ ಗ್ಯಾಸ್ ಸ್ಟವ್ನ ಕೆಳಗಡೆ ಎಲ್ಲ ಕ್ಲೀನ್ ಮಾಡೋದಕ್ಕೆ ಏನು ಮಾಡ್ತೀವಿ, ಸೋಪ್ ಅಥವಾ ನೀರನ್ನ ಯೂಸ್ ಮಾಡಿಬಿಟ್ಟು ಕ್ಲೀನ್ ಮಾಡ್ತೀವಿ. ಇದರಿಂದ ಏನಾಗುತ್ತೆ, ಬರ್ನರಲ್ಲೆಲ್ಲ ಹೋಗಿ ನೀರು ಕುತ್ಕೊಳ್ಳೋಂಥ ಚಾನ್ಸಸ್ ಇರುತ್ತೆ. ಹಾಗೆ ಬರ್ನರ್ ಚೆನ್ನಾಗಿ ಉರಿಯೋದಿಲ್ಲ. ಹಾಗೆಯೇ ಗ್ಯಾಸ್ ಕೂಡ ತುಂಬಾ ವೇಸ್ಟ್ ಆಗುತ್ತೆ. ಅದರ ಬದಲು ನಾವು ಸಿಂಪಲ್ಲಾಗಿ ಟ್ಯಾಲ್ಕಮ್ ಪೌಡರ್ನ ಈ ರೀತಿ ಉದುರಿಸ್ಬಿಟ್ಟು ಅದರಿಂದ ಒರೆಸೋದ್ರಿಂದ ಗ್ಯಾಸ್ ಸ್ಟವ್ ಕೂಡ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಹಾಗೆ ಬರ್ನರ್ ಕೂಡ ಚೆನ್ನಾಗಿ ಉರಿಯುತ್ತೆ. ಸುಮ್ಮನೆ ಟೈಮ್ ಕೂಡ ವೇಸ್ಟ್ ಆಗೋದಿಲ್ಲ. ಇನ್ನು ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹೇಗನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಹೀಗೆ ಪ್ರೋತ್ಸಾಹ ಕೊಡ್ತಾ ಇರಿ. ಪ್ರೋತ್ಸಾಹ ಕೊಡ್ತಿರೋ ನಿಮ್ಮೆಲ್ರಿಗೂ ತುಂಬಾ ಥ್ಯಾಂಕ್ ಯು.